morning. I welcome you the today's class on accounts from incomplete record. In the previous class, we already discussed about the meaning, features, merits and demerits of accounts from incomplete record. Today, we move on to the 12 marks problems on this chapter. The first problem is, listen me properly, Mr. Ajay has not kept proper books of accounts. From the following information, prepare a statement of profit or loss and revised statement of affairs for the year ended March 31st, 2019. Now, particulars: 1st April 2018, 31st March 2019. Assets and liabilities are given: cash in hand, cash at bank, bills receivable, sundry debtors, stock, bills payable, sundry creditors, furniture, machineries. These are the assets given both on 1st April and on 31st March. Next paragraph. The additional capital introduced during the year amounted to rupees 20,000 and the drawing during the year amounted to rupees 3,200. Depreciate furniture by 10% and machinery by 6%. Create a reserve of 5% on debtors for doubtful debts. These are the information given in the problem. Here, as it is an account from incomplete record, to find the profit, we must have basic two items. One is opening capital and closing capital. But in this problem, both opening capital is not given and closing capital is also not given. Okay na? ನಮಗೆ ಈ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಬೇಸಿಕ್ಕಾಗಿ ಏನು ಬೇಕು ಅಂತ ಹೇಳಿದ್ರೆ ಓಪನಿಂಗ್ ಕ್ಯಾಪಿಟಲ್ ಮತ್ತು ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾನ. ಈ ಲೆಕ್ಕದಲ್ಲಿ ನೋಡಿದ್ರೆ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ, ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಿಲ್ಲ. ಬದಲಾಗಿ ಏನು ಮಾಡಿದಾನೆ, ಓಪನಿಂಗ್ ಅಸೆಟ್ಸ್ ಅಂದರೆ ಏಪ್ರಿಲ್ 1st 2018 ಏನಿದೆಯೋ ಅದು ಓಪನಿಂಗ್ ಅಸೆಟ್ಸ್, ಓಪನಿಂಗ್ ಲೈಬಿಲಿಟೀಸು. ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಓಪನಿಂಗ್ ಕ್ಯಾಪಿಟಲ್ ಕಂಡುಹಿಡಿಬೇಕು. ಅದೇ ಥರ 31st March 2019 ಏನಿದೆಯೋ ಅದು ಕ್ಲೋಸಿಂಗ್ ಅಸೆಟ್ಸ್ ಆ್ಯಂಡ್ ಕ್ಲೋಸಿಂಗ್ ಲೈಬಿಲಿಟೀಸ್, ವರ್ಷದ ಕೊನೆಯಲ್ಲಿರ್ತಕ್ಕಂಥ ಆಸ್ತಿ ಮತ್ತು ಲೈಬಿಲಿಟೀಸ್. ಇದನ್ನು ಯೂಸ್ ಮಾಡ್ಕೊಬಿಟ್ಟು ನಾವೇನು ಮಾಡಬೇಕು, ಕ್ಲೋಸಿಂಗ್ ಕ್ಯಾಪಿಟಲ್ ಕಂಡುಹಿಡಿಬೇಕು. ಹಾಗಾದರೆ ಈ ಪ್ರಾಫಿಟ್ ಸ್ಟೇಟ್ಮೆಂಟ್ ಅವನೇನು ಕೇಳಿದೆ, ನಮಗೆ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟನ್ನು ಮಾಡಿ ಆಮೇಲೆ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸನ್ನು ಮಾಡಿ. ಈಗ ನಾವು ಈ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟ್ ಮಾಡೋದಕ್ಕಿಂತ ಮೊದಲೇ ನಮಗೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಟೂ ಐಟಮ್ಸ್ ಅಂದರೆ ಓಪನಿಂಗ್ ಕ್ಯಾಪಿಟಲ್ಲು ಮತ್ತು ಕ್ಲೋಸಿಂಗ್ ಕ್ಯಾಪಿಟಲ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾವು ಮೊದಲೇ ಒಂದು ಸ್ಟೇಟ್ಮೆಂಟನ್ನು ಮಾಡಬೇಕು. ಅದಕ್ಕೆ ನಾವೇನಂತ ಬರ್ತೀವಿ, ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಟು ಅಸರ್ಟೈನ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಕ್ಯಾಪಿಟಲ್. ನಾವು ಓಪನಿಂಗ್ ಕ್ಯಾಪಿಟಲ್ ಮತ್ತು ಕ್ಲೋಸಿಂಗ್ ಕ್ಯಾಪಿಟಲ್ನ ಕಂಡುಹಿಡಿಯಲೇಬೇಕು. ಅದಕ್ಕೋಸ್ಕರ ಸ್ಟೇಟ್ಮೆಂಟ್ ಆಫ್ ಅಫೈರ್ಸನ್ನು ನಾವು ಮಾಡ್ತೀವಿ. ನೋಡಿ, ಈಗ ನಾವು ಒಂದೊಂದೇ ಅಸೆಟ್ಸನ್ನು, ನಮಗೆ ಗೊತ್ತು ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಅಂತ ನಾವು ಫಾರ್ಮುಲಾ ಈಕ್ವೇಷನ್ ಗೊತ್ತು ನಮಗೆ. ಹಾಗೆ ಒಂದೊಂದೇ ಅಸೆಟ್ ಎಂಟ್ರಿ ಮಾಡ್ತಾವನ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಓಪನಿಂಗಲ್ಲಿ 500, ಕ್ಲೋಸಿಂಗಲ್ಲಿ 800 ಇದೆ. ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಅಟ್ ಬ್ಯಾಂಕ್ 9,200, 7,800. Bills receivable, bills receivable 13,000, 13,000, 14,300, 14,300. Sundry debtors, sundry debtors 14,000, 13,200, 13,200. Stock, stock 11,200, then 8,900, 8,900. ಬಿಲ್ಸ್ ಪೇಯಬಲ್, ಬಿಲ್ಸ್ ಪೇಯಬಲ್ ಅಂದರೆ ಇದು ಲಯಬಿಲಿಟೀಸ್ ಆಗುತ್ತೆ. ಅದಕ್ಕೋಸ್ಕರ ಲಯಬಿಲಿಟೀಸಿಗೆ ಬನ್ನಿ, ಬಿಲ್ಸ್ ಪೇಯಬಲ್, bills payable 7,000,
9,000. Sundry creditors, ನಾವು ಬೇರೆಯವ್ರಿಗೆ ಕೊಡಬೇಕಾಗಿರೋದು, ಅದಕ್ಕೋಸ್ಕರ ಅದು ಲಯಬಿಲಿಟೀಸ್ ಆಗುತ್ತೆ. ಕ್ರೆಡಿಟಾರ್ಸ್ 22,400, 15,100, 15,100. Furniture, it is an asset, so on asset side, furniture 5,000, 5,000, 5,000, 5,000. Machinery, it is also asset. Machinery 10,000, 10,000, 10,000. These are the assets and liabilities. Assets are at the commencement of the year, assets on at the end of the year. Again, liabilities are at the commencement of the year and at the end of the year. ಈಗ ನಾವೇನು ಮಾಡ್ತೀವಿ ಅಂದರೆ, ನಾವು ಕ್ಯಾಪಿಟಲನ್ನು ಕಂಡುಹಿಡಿಬೇಕು. ಈ ಸ್ಟೇಟ್ಮೆಂಟ್ ಮಾಡೋ ಉದ್ದೇಶನೇ ಕ್ಯಾಪಿಟಲ್ ಕಂಡುಹಿಡಿಯೋದು. ಕ್ಯಾಪಿಟಲನ್ನು ಕಂಡುಹಿಡಿಬೇಕಂತ ಏನು ಹೇಳಿದೆ ನಿಮಗೆ? ಅಸೆಟ್ಸ್ ಮೈನಸ್ ಲಯಬಿಲಿಟಿ ಈಸ್ ಈಕ್ವಲ್ ಟು ಕ್ಯಾಪಿಟಲ್. ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಮೊದಲು ಅಸೆಟ್ ಸೈಡನ್ನು ಕ್ಲೋಸ್ ಮಾಡಿ ಟೋಟಲ್ ಮಾಡ್ಕೊಬಿಡೋಣ. ವಾಟ್ ಈಸ್ ದ ಟೋಟಲ್ ಆಫ್ ದ ಅಸೆಟ್ ಸೈಡ್ ಅಂತ ಹೇಳಿದ್ರೆ, ದಿಸ್ 62,900, 62,900. ಹಿಯರ್ 60,000, 60,000. ಈ ಸೇಮ್ ಟೋಟಲನ್ನು ಲಯಬಿಲಿಟಿ ಸೈಡ್ ಕಾಲಮಿಗೆ ಬರೆದುಬಿಡಿ. 62,900, 60,000, 60,000. Now you deduct the liabilities from the total of this asset. The balancing figure ಎಷ್ಟಾಗುತ್ತೆ ನೋಡಿ? 0 plus 0, 0. Second digit 0, here also 0. 0 plus 0, 0. Third digit is 4 is there. Here is 9. 4 plus 5, 9. Then 7 plus 2, 9. But here is 2. 9 plus 3, 12. 1 plus 2, 3 plus 3. 33,500. ಏನಿದೆ ಹಾಗಾದರೆ? ಓಪನಿಂಗ್ ಅಸೆಟ್ಸ್ ಮೈನಸ್ ಓಪನಿಂಗ್ ಲಯಬಿಲಿಟಿ ಈಸ್ ಈಕ್ವಲ್ ಟು ಓಪನಿಂಗ್ ಕ್ಯಾಪಿಟಲ್. ಓಪನಿಂಗ್ ಕ್ಯಾಪಿಟಲ್. ನೆಕ್ಸ್ಟ್ ನಮಗೆ ಓಪನಿಂಗ್ ಕ್ಯಾಪಿಟಲ್ ಸಿಕ್ತು. ಕ್ಲೋಸಿಂಗ್ ಕ್ಯಾಪಿಟಲ್ ಕಂಡುಹಿಡಿಬೇಕಲ್ಲ. ಟೋಟಲ್ ವ್ಯಾಲ್ಯೂ ಆಫ್ ದ ಕ್ಲೋಸಿಂಗ್ ಅಸೆಟ್ಸ್ ಈಸ್ 60,000. ಈ 60,000ಅಲ್ಲಿ ನಾವೇನು ಮಾಡಬೇಕು? ಈ ಓಪನಿಂಗ್ ಲಯಬಿಲಿಟೀಸ್ ಕ್ಲೋಸಿಂಗ್ ಲಯಬಿಲಿಟೀಸನ್ನು ಲೆಸ್ ಮಾಡೋಣ. ನಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 35,900, 35,900. ಇದು ಕ್ಲೋಸಿಂಗ್ ಕ್ಯಾಪಿಟಲ್. ಕ್ಲೋಸಿಂಗ್ ಕ್ಯಾಪಿಟಲ್. ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂಥ ಓಪನಿಂಗ್ ಕ್ಯಾಪಿಟಲ್ ಮತ್ತು ಕ್ಲೋಸಿಂಗ್ ಕ್ಯಾಪಿಟಲ್ ಎರಡು ನಮಗೆ ಸಿಕ್ಬಿಡ್ತು. ಇವೆರಡು ಐಟಮ್ಸ್ ಸಿಕ್ಕಿದ ಮೇಲೆ ನಮ್ಮದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮೊದಲೇನು ಮಾಡಬೇಕು? ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟನ್ನು ಮಾಡಬೇಕು. ಏನಕ್ಕೆ? ಟು ಅಸರ್ಟೈನ್ ದ ಪ್ರಾಫಿಟ್, ಆ ನೆಟ್ ಪ್ರಾಫಿಟ್. ಹಾಗಾದರೆ ಈಗ ಈ ಪಾಯಿಂಟಿಗೆ ಬರೋಣ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸಿಗೆ ಬರೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಆಲ್ವೇಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಐಟಮ್, ದಟ್ ಈಸ್ ಕ್ಲೋಸಿಂಗ್ ಕ್ಯಾಪಿಟಲ್. ಅದಕ್ಕೋಸ್ಕರ ನೀವು ಮೊದಲನೇ ಐಟಮ್ ಯಾವುದಪ್ಪ ಅಂದ್ಬಿಟ್ರೆ, ಬಿಸ್ನೆಸ್ಸಿನಲ್ಲಿ ಆ ವರ್ಷ ಎಂಡಲ್ಲಿರ್ತಕ್ಕಂಥ ಕ್ಲೋಸಿಂಗ್ ಕ್ಯಾಪಿಟಲನ್ನು ಮೊದಲೇ ನಾವು ತಗೋಬೇಕು. ಕ್ಲೋಸಿಂಗ್ ಕ್ಯಾಪಿಟಲ್ ಎಲ್ಲಿ ಲೆಕ್ಕದಲ್ಲಿ ಕೊಟ್ಟಿಲ್ಲ, ನಾವು ಈಗ ತಾನೇ ಕಂಡುಹಿಡಿದಿದ್ದೀವಿ. ಸ್ಟೇಟ್ಮೆಂಟ್ ಆಫ್ ಅಫೈರನ್ನು ಮಾಡಿ ಕ್ಲೋಸಿಂಗ್ ಕ್ಯಾಪಿಟಲ್ 35,900 ಇದೆ ಅಂತ ಹೇಳಿ ಕಂಡುಹಿಡಿದ್ಬಿಟ್ಟಿದ್ದೀವಿ. ಅದನ್ನು ನಾವು ಔಟ್ರ್ ಕಾಲಮ್ ಎಲ್ಲ ಕಾರಣ 35,900 ಕ್ಲೋಸಿಂಗ್ ಕ್ಯಾಪಿಟಲ್. ಈ ಕ್ಲೋಸಿಂಗ್ ಕ್ಯಾಪಿಟಲಿಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಏನಾದರೂ ಡ್ರಾಯಿಂಗ್ ಇದ್ದರೆ ನಾವು ಅದನ್ನು ಆ್ಯಡ್ ಮಾಡಬೇಕು. ಈ ಅಡ್ಜಸ್ಟ್ಮೆಂಟಲ್ಲಿ ನೋಡಿ ನಮಗೇನು ಹೇಳ್ತಾನೆ, ದ ಅಡಿಷನಲ್ ಕ್ಯಾಪಿಟಲ್ ಇಂಟ್ರಡ್ಯೂಸ್ಡ್ ಡ್ಯೂರಿಂಗ್ ದ ಇಯರ್ ಅಮೌಂಟೆಡ್ ಟು ₹2,000 ಆ್ಯಂಡ್ ದ ಡ್ರಾಯಿಂಗ್ ಡ್ಯೂರಿಂಗ್ ದ ಇಯರ್ ಅಮೌಂಟೆಡ್ ಟು ₹3,200. ಅಂದರೆ ಡ್ರಾಯಿಂಗ್ ಅಂದರೆ ಮೊದಲೇ ಹೇಳಿದ್ದೀನಿ ನಿಮಗೆ, ಪ್ರೊಪ್ರೈಟರು ಬಿಸ್ನೆಸ್ಸಿಂದ ತನ್ನ ಸ್ವಂತ ಬಳಕೆಗೆ ತಗೊಂಡಿರ್ತಕ್ಕಂಥ ಹಣ ಆಗಿರ್ಬೋದು, ಗೂಡ್ಸ್ ಆಗಿರಬಹುದು.
ಓಕೆನಾ. ಅಂಥ ಡ್ರಾಯಿಂಗ್ ಇದ್ದರೆ ಆ ಡ್ರಾಯಿಂಗನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆ್ಯಡ್ ಮಾಡ್ತೀವಿ. ಸೊ ಆ್ಯಡ್ ಡ್ರಾಯಿಂಗ್ಸ್, ಆ್ಯಡ್ ಡ್ರಾಯಿಂಗ್ಸ್ 3200 ಇಲ್ಲೇ ಆ್ಯಡ್ ಮಾಡ್ಕೊಂಬಿಡಿ. 00193 39,100. ಫ್ರಮ್ ದಿಸ್ ನಾವು ಕ್ಲೋಸಿಂಗ್ ಕ್ಯಾಪಿಟಲ್ ಡ್ರಾಯಿಂಗ್ ಮಾಡಿದ್ಮೇಲೆ ಏನನ್ನ ಲೆಸ್ ಮಾಡ್ತೀವಿ, ಏನಾದ್ರು ಪ್ರೊಪ್ರೈಟರು ಆ ವರ್ಷ ಅಡಿಷನಲ್ ಕ್ಯಾಪಿಟಲ್ ಅಥವಾ ಫ್ರೆಶ್ ಕ್ಯಾಪಿಟಲ್ ಅಂತ ಏನು ಕರಿತೀವೋ ಅದನ್ನು ಇದ್ದರೆ ಲೆಸ್ ಮಾಡಬೇಕು. ಲೆಕ್ಕದಲ್ಲಿ ಕೊಟ್ಬಿಟ್ಟಿದೆ ನೋಡಿರಿ, ಅಡಿಷನಲ್ ಕ್ಯಾಪಿಟಲ್ ಅಂದರೆ ಹೆಚ್ಚುವರಿ ಬಂಡವಾಳನ ಇಂಟ್ರೊಡ್ಯೂಸ್ ಮಾಡಿದ್ದಾನೆ ಈ ವರ್ಷ. ಎಷ್ಟದು? 2000. ಸೊ ಲೆಸ್ ಅಡಿಷನಲ್ ಕ್ಯಾಪಿಟಲ್, ಅಡಿಷನಲ್ ಕ್ಯಾಪಿಟಲ್ 2000. ಹಾಗಾದ್ರೆ ಲೆಸ್ ಮಾಡಿ ಏನು ಸಿಗುತ್ತೆ ನಮಗೆ? 41,100. ಸಾರಿ ಲೆಸ್ ಮಾಡಿ 37,100. ಇಲ್ಲಿ ಲೆಸ್ ಮಾಡಬೇಕು, ಆ್ಯಡ್ ಮಾಡೋದಲ್ಲ. ಲೆಸ್ ಅಂತ ಬರ್ದು ನೋಡಿ, ಅಡಿಷನಲ್ ಕ್ಯಾಪಿಟಲ್ ಲೆಸ್ ಮಾಡಿದ್ರೆ 39,100 2000 ಲೆಸ್ ಮಾಡಿದ್ರೆ 37,100. ಇದಕ್ಕೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್, ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್. ಈ ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲಿಂದ ನಾವು ಏನು ಮಾಡಬೇಕೀಗ? ಲೆಸ್ ಓಪನಿಂಗ್ ಕ್ಯಾಪಿಟಲ್, ಲೆಸ್ ಓಪನಿಂಗ್ ಕ್ಯಾಪಿಟಲ್. ಓಪನಿಂಗ್ ಕ್ಯಾಪಿಟಲ್ ಅಂದರೆ ಮತ್ತೆ ಈಗ ನಾವು ನಮ್ಮ ಹತ್ರ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿರಲ್ಲ ಲೆಕ್ಕದಲ್ಲಿ, ನಾವು ಕಂಡುಹಿಡಿಬಿಟ್ಟಿದ್ದೀವಿ. ದಟ್ ಈಸ್ 33,500. ಅಟ್ ದ ಕಮೆನ್ಸ್ಮೆಂಟ್ ಆಫ್ ದ ಇಯರ್ ದೇರ್ ವಾಸ್ ಎ ಕ್ಯಾಪಿಟಲ್ ದಟ್ ಈಸ್ 33,500. 33,500 ಲೆಸ್ ಮಾಡಿದ್ರೆ 3,600 ರೂಪೀಸ್ ಬಂತು. ಈ 3,600 ರೂಪೀಸನ್ನು ನಾವು ಗ್ರಾಸ್ ಪ್ರಾಫಿಟ್ ಅಂತ ಕರಿಬೇಕಾ, ಗ್ರಾಸ್ ಲಾಸ್ ಅಂತ ಕರಿಬೇಕಾ ಅಂತ ಹೇಳಿದ್ರೆ ನೋಡಿ, ಕ್ಲೋಸಿಂಗ್ ಕ್ಯಾಪಿಟಲ್ ಅಲ್ಟಿಮೇಟ್ಲಿ ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್ 37,100. ನಾವು ಓಪನಿಂಗ್ ಕ್ಯಾಪಿಟಲ್ ಈಸ್ 33,500. ಸೊ ಓಪನಿಂಗ್ ಕ್ಯಾಪಿಟಲ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ದ ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್. ಅಂದರೆ ಈ ಓಪನಿಂಗ್ ಕ್ಯಾಪಿಟಲ್ಲು ಕ್ಲೋಸಿಂಗ್ ಕ್ಯಾಪಿಟಲ್ಗಿಂತ ಕಡಿಮೆ ಇದೆ. ಆ ಕಾರಣಕ್ಕೆ ಇದು ಏನು ಬರುತ್ತೋ ರಿಸಲ್ಟಿಂಗ್ ಫಿಗರು ಅದನ್ನು ಗ್ರಾಸ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಗ್ರಾಸ್ ಪ್ರಾಫಿಟ್, ಗ್ರಾಸ್ ಪ್ರಾಫಿಟ್. ಓಕೆನಾ. ಈಗ ನಮ್ಗೆ ಗ್ರಾಸ್ ಪ್ರಾಫಿಟ್ ಚೆನ್ನಾಗಿ ಮುಗಿಯಿಲ್ಲ, ನಮ್ಮದು ನೆಟ್ ಪ್ರಾಫಿಟನ್ನು ಕಂಡುಹಿಡಬೇಕಲ್ಲ ನಾವು. ಅದಕ್ಕೋಸ್ಕರ ಏನಾದ್ರು ಎಕ್ಸ್ಪೆನ್ಸಸ್ಸು ಇನ್ಕಮ್ಸು ಇದ್ರೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಹಾಗಾದರೆ ಗ್ರಾಸ್ ಪ್ರಾಫಿಟ್ಟಿಂದ ಇರೋದ್ರಿಂದ ಎಕ್ಸ್ಪೆನ್ಸ್ ಏನು ಮಾಡ್ತೀವಿ ನಾವು? ಲೆಸ್ ಮಾಡಬೇಕು. ಅದಕ್ಕೋಸ್ಕರ ಲೆಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ನೋಡಿ, ಮೊದಲನೇದೇನು ಹೇಳ್ತಾನೆ ಅಂದ್ಬಿಟ್ರೆ ನಾವು ಅಡಿಷನಲ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಆಯಿತು, ಡ್ರಾಯಿಂಗು ಅಡ್ಜಸ್ಟ್ಮೆಂಟ್ ಆಯಿತು. ಓಕೆನಾ. ನೆಕ್ಸ್ಟ್ ಡಿಪ್ರಿಷಿಯೇಟ್ ಫರ್ನಿಚರ್ ಬೈ 10%. ಫರ್ನಿಚರನ್ನು ಡಿಪ್ರಿಷಿಯೇಟ್ ಮಾಡಿ. ಹಾಗಾದ್ರೆ ನಮಗಿದು ಏನಿದು? ಲಾಸ್. ನಮಗೆ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಅಂದರೆ ಏನು? ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ನೋಡಿ, ಹಾಗಾದ್ರೆ ನಮಗೆ ಫರ್ನಿಚರ್ ಅನ್ನೋದು ಲೆಕ್ಕದಲ್ಲಿ ನೋಡಿದ್ರೆ ಇಯರ್ ಎಂಡಲ್ಲಿ ವ್ಯಾಲ್ಯೂ, ಕ್ಲೋಸಿಂಗ್ ವ್ಯಾಲ್ಯೂ ಎಷ್ಟಿತ್ತು? 5,000 ಇತ್ತು. ಈಗ ಅದು 10% ಕಡಿಮೆ ಆಗಿದೆ. ಹಾಗಾದರೆ ನಾವೇನು ಬರೀಬೇಕು? ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್, depreciation on furniture. Closing value, depreciation always calculated on closing value. Closing value 5,000 into rate of depreciation is 10%. So 10/100. So that is equal to 500. ಇದರ ಬೆಲೆ ಎಷ್ಟು ಕಡಿಮೆ ಆಗುತ್ತೆ ಫರ್ನಿಚರ್ ಅಂತಂದರೆ 500 ರೂಪೀಸ್ ಕಡಿಮೆ ಆಯಿತು. ದೆನ್ ಮೆಷಿನರಿ ಬೈ 6%. ಸೊ ಅಗೈನ್ depreciation on machinery
depreciation on machinery. The value of the machinery at the end of the year is 10,000. Rate of depreciation on machinery 6%, say 6 by 100. ಹಾಗಾದರೆ ಎಷ್ಟಾಗುತ್ತೆ ಡಿಪ್ರಿಸಿಯೇಷನ್ನು? 600. ದೆನ್ ಮುಂದೆ ನೋಡಿ, ಕ್ರಿಯೇಟ್ ಎ ರಿಸರ್ವ್ ಆಫ್ 5% ಆನ್ ಡೆಟಾರ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್. ಇಲ್ಲಿ ಡೌಟ್ಫುಲ್ ಡೆಟ್ಸ್ ಅಂದ ತಕ್ಷಣ ನಮ್ಗೆ ಗೊತ್ತಿರಬೇಕೇನೋ, ದಟ್ ಡೆಟ್ ವಿಚ್ ಮೇ ರಿಕವರ್ ಆರ್ ವಿಚ್ ಮೇ ನಾಟ್ ರಿಕವರ್. ಅಂದರೆ ಅದು ನಮಗೆ ಬಂದರೂ ಬರ್ಬೋದು, ಬರದೇ ಇದ್ದರೂ ಇರಬಹುದು ಅನುಮಾನ. ಆ ಥರ ಡೌಟ್ಫುಲ್ ಡೆಟ್ ಇದ್ದರೆ ಅದು ಬರದೇ ಇದ್ದರೆ ನಮಗೆ ಲಾಸ್ ಆಗುತ್ತೆ. ಆ ಕಾರಣಕ್ಕೆ ಟು ಕಾಂಪನ್ಸೇಟ್ ಸಚ್ ಲಾಸ್ ವಿ ಆಸ್ಕ್ಡ್ ಟು ಕ್ರಿಯೇಟ್ ಸಮ್ ಪ್ರಾವಿಷನ್. ಆ ಪ್ರಾವಿಷನ್ ಯಾವುದ್ರ ಮೇಲೆ ಮಾಡಬೇಕು? 5% ಅಂತ ಹೇಳಿದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಆನ್ ಡೆಟಾರ್ಸ್. ನಾವು ಕೊಟ್ಟಿರೋಂಥ ಸಾಲ ಡೆಟಾರ್ಸ್ ಏನಿದೆಯೋ ಆ ಡೆಟಾರ್ಸ್ ಮೇಲೆ ಮಾಡಬೇಕು. ಅದಕ್ಕೋಸ್ಕರ ಬರೀರಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ನೋಡಿ, ಹಾಗಾದರೆ ಇದನ್ನು ಡೆಟಾರ್ಸ್ ಅಂತ ಹೇಳಿದ ತಕ್ಷಣ ನೋಡಿ, ಲೆಕ್ಕದಲ್ಲಿ ನೋಡಿ, ಡೆಟಾರ್ಸಲ್ಲಿ ಸನ್ರಿ ಡೆಟಾರ್ಸ್ 14,000 ಓಪನಿಂಗಲ್ಲಿತ್ತು, ಕ್ಲೋಸಿಂಗಲ್ಲಿ 13,200 ಇದೆ. ಹಾಗಾದರೆ ಯಾವ ವ್ಯಾಲ್ಯೂ ಮೇಲೆ ನಾವು ಪ್ರಾವಿಷನ್ ಮಾಡಬೇಕು? ಆ ಡೌಟ್ಫುಲ್ ಡೆಟ್ಸನ್ನು ಯಾವತ್ತು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಡೆಟಾರ್ಸ್ ಮೇಲೆ ಮಾಡಬೇಕು. ಹಾಗಾದರೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಡೆಟಾರ್ಸ್ ಈಸ್ 13,200. 13,200. Percentage of reserve is 5% into 5 by 100. ಹಾಗಾದರೆ ಎಷ್ಟಾಗುತ್ತಿದೋ ಪ್ರಾವಿಷನ್ ಮಾಡಿದರೆ 20 ಕ್ಯಾನ್ಸಲ್ ಮಾಡಿ 5 2s 10 1 5 3s 15 plus 1 16 1 5 1s 5 plus 1 6 660. ಓಕೆನಾ? ಓನ್ಲಿ ದೀಸ್ 3 expenses is given in the problem. Now you sum up all the 3 expenses or losses. ನೋಡಿ ಎಷ್ಟಾಗುತ್ತೆ? 0 6 5 11 17 1,760 rupees ಟೋಟಲ್ ಲಾಸಸ್. ಇದನ್ನು ಲೆಸ್ ಮಾಡಿಬಿಡಿ. ಗ್ರಾಸ್ ಪ್ರಾಫಿಟಿಂದ ಈ ಎಕ್ಸ್ಪೆನ್ಸನ್ನು ಲೆಸ್ ಮಾಡಿದ್ರೆ ನಮಗೆ ಅಲ್ಟಿಮೇಟ್ಲಿ ವಿ ವಿಲ್ ಗೆಟ್ 10 minus 6 4 5 8 1 1840. ಓಕೆನಾ? ಫಾರ್ ದಿಸ್ ಇಫ್ ದೆರ್ ಈಸ್ ಎನಿ ಇನ್ಕಮ್ ಗಿವನ್ in the adjustment, that is also to be added. Therefore add incomes and gains, but the problem is concerned no incomes are given. ಯಾವುದೇ ಥರ ನಮಗೆ ಆದಾಯ ಅಂದರೆ ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್ ಆಗಲಿ ಅಥವಾ ಇನ್ಯಾವುದೇ ಇನ್ಕಮ್ ಬರೋದಾಗಲಿ ನಮಗೆ ಇಲ್ಲ. ಅದಕ್ಕೋಸ್ಕರ ನಿಲ್, ಯಾವುದೇ ಇನ್ಕಮ್ ಇಲ್ಲ. ಓಕೆನಾ? ಅದಕ್ಕೋಸ್ಕರ ಆ ಇನ್ಕಮನ್ನು ಇದ್ದಿದ್ರೆ ಆ್ಯಡ್ ಮಾಡಬೇಕು, ಇಲ್ಲದೇ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಸೇ 1840. ದಿಸ್ ಈಸ್ ನೆಟ್ ಪ್ರಾಫಿಟ್ ಫಾರ್ ದ ಇಯರ್. Net profit for the year. So this is about the statement of profit or loss. I hope that everybody clear that statement of profit or loss started with closing capital. For that we have to add drawings from the total. We have to deduct additional or fresh capital introduced. Then we will get adjusted closing capital. From that we have to deduct opening capital. When we deduct opening capital from the adjusted closing capital, we will get some amount. That amount is called as gross profit. To the gross profit, we have to adjust both expenses and losses and incomes. Gross profit ಇರೋದ್ರಿಂದ expense and loss ಇದ್ದರೆ ಆ ಅಂಥ ಲಾಸನ್ನು ನಾವು ಡಿಪ್ರಿಸಿಯೇಷನ್ ಆಗಿರ್ಬೋದು, ಡೌಟ್ಫುಲ್ ಡೆಟ್ ಪ್ರಾವಿಷನ್ ಆಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಅದೆಲ್ಲ ಇನ್ನರ್ ಕಾಲಮಲ್ಲಿ ಬರ್ಕೊಂಡ್ಬಿಟ್ಟು ಈ ಟೋಟಲ್ ಮಾಡಿ
ಈ ಗ್ರಾಸ್ ಪ್ರಾಫಿಟ್ಟಿಂದ ಲೆಸ್ ಮಾಡ್ತೀವಿ. ಓಕೆನಾ. ಅಗೈನ್ ಏನಾದರೂ ನಮ್ಗೆ ಇನ್ಕಮ್ ಇದ್ದರೆ ಆ ಇನ್ಕಮನ್ನು ಏನಾದ್ರು ಕೊಟ್ಟಿದ್ದ ಲೆಕ್ಕದಲ್ಲಿ ಅದನ್ನು ಇನ್ನರ್ ಕಾಲಮಲ್ಲಿ ಬರ್ಕೊಂಡ್ಬಿಟ್ಟು ಟೋಟಲ್ ಮಾಡಿ ಔಟರ್ ಕಾಲಮಿಗೆ ಹಾಕಿ ಬರಿಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆ, ಯಾವುದೇ ಇನ್ಕಮ್ ಇಲ್ಲದೇ ಇರೋದ್ರಿಂದ ಇಲ್ಲಿ ನಿಲ್ ಏನೂ ಇಲ್ಲ. ಓಕೆನಾ. ನಿಲ್ ಏನೂ ಇಲ್ಲದೇ ಇರೋದ್ರಿಂದ ನಾವು ಇಲ್ಲಿ ಆ್ಯಸ್ ಇಟ್ ಈಸ್ 1840 ರೂಪಾಯಿ ಏನು ಉಳಿತೋ ದಟ್ ಈಸ್ ನೆಟ್ ಪ್ರಾಫಿಟ್ ಅರ್ನ್ಡ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ದಟ್ ಈಸ್ ಅಬೌಟ್ ಎ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟ್. ದೆನ್ ಈಗ ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್, once we know the profit, then the second need is to know the financial position of the business. To know the financial position of the business, we will prepare revised statement of affairs as on 31st March 2019. ನಿಮ್ಗೆ ಸಣ್ಣ ಕನ್ಫ್ಯೂಸ್ ಆಗ್ಬೋದು. ಏನಂತ ಹೇಳಿದ್ರೆ ಅಲ್ಲೂ ಕೂಡ ಕ್ಯಾಪಿಟಲ್ ಕಂಡಿಡಿಯೋದಕ್ಕೆ ಸ್ಟೇಟ್ಮೆಂಟ್ ಆಫ್ ಅಫೈರ್ ಮಾಡಿದ್ವಿ, ಇಲ್ಲೂ ಕೂಡ ಅದೇ ಸ್ಟೇಟ್ಮೆಂಟ್ ಆಫ್ ಅಫೈರ್ ಮಾಡ್ತಿದ್ದೀವಲ್ಲ ಅಂತ. ಅಂದರೆ ಇಲ್ಲಿ ಇದು ಸಿಂಪಲ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಅಲ್ಲ, ಇದು ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಅಂತ ಹೇಳಿದ್ರೆ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ವಿಚ್ ಶೋಸ್ ದ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಬೈ ಇನ್ಕಾರ್ಪೊರೇಟಿಂಗ್ ದ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಲೈಕ್ ಡಿಪ್ರಿಸಿಯೇಷನ್ ಆರ್ ಅಪ್ರಿಸಿಯೇಷನ್. ಓಕೆನಾ. ಎಲ್ಲ ಅಡ್ಜಸ್ಟ್ಮೆಂಟನ್ನು ನಾವು ಮಾಡಿ ನಾವು ಅಲ್ಟಿಮೇಟಾಗಿ ಫೈನಾನ್ಷಿಯಲ್ ಪೊಸಿಷನ್ ನೋಡೋದಕ್ಕೋಸ್ಕರ ಪ್ರಿಪೇರ್ ಮಾಡೋಂಥ ಸ್ಟೇಟ್ಮೆಂಟೇ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್. ಓಕೆನಾ. ಅಂದರೆ ನಿಮ್ಗೆ ಗೊತ್ತಾಯಿತು, simply statement of affair is prepared for ascertaining the opening and closing capital. Revised statement of affair is prepared for the purpose of knowing the financial position of the firm. Now ಈ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ ಪ್ರಿಪೇರ್ ಮಾಡೋಣ. ಮತ್ತು ಇಲ್ಲಿ ಸೇಮ್ ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಈಗ ಒಂದೊಂದೇ ಅಸೆಟ್ಸನ್ನು ಹಾಕ್ತಾ ಹೋದರೆ ಇದೆಲ್ಲ ಅಸೆಟ್ಸನ್ನು ನಮಗೆ ಈ ಕ್ಲೋಸಿಂಗ್ ವ್ಯಾಲ್ಯೂ ಏನಿತ್ತು ಅಸೆಟ್ಸು, ಈ ಕ್ಲೋಸಿಂಗ್ ವ್ಯಾಲ್ಯೂವನ್ನೇ ಹಾಕ್ಕೊಳ್ತಾ ಹೋಗೋಣ. ಈ ನಮಗೆ ಸ್ಟೇಟ್ಮೆಂಟ್ ಆಫ್ ಅಫೈರ್ ಇದೆಯಲ್ಲ ಬದುಬಿಡೋಣ. ಕ್ಯಾಶ್ ಕ್ಲೋಸಿಂಗ್ ಅಂದರೆ 31st ಮಾರ್ಚಲ್ಲಿ ಕ್ಯಾಶ್ ನಮ್ಮ ಹತ್ರ ಎಷ್ಟಿತ್ತು ಅಂದರೆ 800. ದೆನ್ ಬ್ಯಾಂಕ್, ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಅಟ್ ಬ್ಯಾಂಕ್ 7,800. Then bills receivable, bills receivables 14,300, 14,300. Then debtors, sundry debtors, sundry debtors. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ನಾವು ಇನ್ನರ್ ಕಾಲಮಲ್ಲೇ ಬರ್ಕೊಂಡ್ಬಿಡ್ಬೇಕು 13,200, 13,200. ಇದರಲ್ಲಿ ಲೆಸ್ ನಮಗೆ ನಿಜವಾಗ್ಲೂ ಕಸ್ಟಮರಿಂದ ಡೆಟಾರ್ಸಿಂದ 13,200 ರೂಪಾಯಿ ಬರಲಿಕ್ಕಿತ್ತು. ಬಟ್ ವಿ ಹ್ಯಾವ್ ಡೌಟ್ ಅಬೌಟ್ ದ ರಿಕವರಿ ಆಫ್ ದ ಡೆಟಾರ್ಸ್ ಟು ದ ಎಕ್ಸ್ಟೆಂಟ್ ಆಫ್ 5%. ಆ ಡೌಟ್ಫುಲ್ಲನ್ನು ನಾವು ಕಾಂಪನ್ಸೇಟ್ ಮಾಡೋದಕ್ಕೆ ಏನು ಮಾಡಿದ್ವಿ, ನಾವು ಪ್ರಾವಿಷನ್ ಮಾಡಿಟ್ಟಿದ್ದೀವಿ. ಹಾಗಾದರೆ ಎಷ್ಟು ಪ್ರಾವಿಷನ್? 5%. ವಿ ಆಲ್ರೆಡಿ ಅಸರ್ಟೈನ್ಡ್ ಇನ್ ದ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್. ಇದರಲ್ಲಿ ಒಂದ್ಸರಿ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಮತ್ತೆ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಹಾಗಾದರೆ ವಾಟ್ ಇಸ್ ದ ಅಮೌಂಟ್ ಆಫ್ ಡೌಟ್ಫುಲ್ ಡೆಟ್? 660, 660. ಇದೇನು ಲೆಸ್ ಪಿ ಬಿ ಡಿ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್, ಪಿ ಡಿ ಡಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ 660 ಲೆಸ್ ಮಾಡಿದ್ರೆ ಫೈನಲಿ ರಿಕವರಬಲ್ ಡೆಟ್ ಆರ್ ಗುಡ್ ಡೆಟ್ ಈಸ್ 12,540, 12,540. ದೆನ್ ಸೆಕೆಂಡ್ ಐಟಮ್ ಸ್ಟಾಕ್. ಸ್ಟಾಕ್ ನೆಕ್ಸ್ಟ್ ಐಟಮ್ ಸ್ಟಾಕ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಸ್ಟಾಕ್ 8,900. ಇದಕ್ಕೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಆ್ಯಸ್ ಇಟ್ ಈಸ್. ದೆನ್ ಸ್ಟಾಕ್ ಆದಮೇಲೆ ಫರ್ನಿಚರ್. ನೆಕ್ಸ್ಟ್ ಫರ್ನಿಚರಿಗೆ ಸಂಬಂಧಪಟ್ಟಂಗೆ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ನೋಡಿದ್ರೆ ಇದಕ್ಕೆ ಡಿಪ್ರಿಸಿಯೇಷನ್ ಇದೆ. ಯಾವೊಂದು ಅಸೆಟ್ಟಿಗೆ ಅಡ್ಜಸ್ಟ್ಮೆಂಟ್ ಇದೆಯೋ ಅದನ್ನು ಇನ್ನರ್ ಕಾಲಮಲ್ಲೇ ಬರ್ಕೋಬೇಕು. ವ್ಯಾಲ್ಯೂ ಆಫ್ ದ ಫರ್ನಿಚರ್ ಅಟ್ ದ ಎಂಡ್ ಆಫ್ ದ ಇಯರ್ 5,000. ಇನ್ನರ್ ಕಾಲಮಲ್ಲಿ ಬರೀರಿ 5,000 ಲೆಸ್ ಡಿಪ್ರಿಸಿಯೇಷನ್, ಲೆಸ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ಇಲ್ಲೇ ಇದೆ ನೋಡಿ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 500. ಹಾಗಾದರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಫರ್ನಿಚರ್
only 4,500. Then last, machinery. ಮೆಷಿನರಿ ಇದಕ್ಕೂ ಕೂಡ ನಮಗೆ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಇದೆ. ಅದಕ್ಕೋಸ್ಕರ ಇನ್ನರ್ ಕಾಲಮಲ್ಲಿ ತಗೋತೀವಿ. ದ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಮೆಷಿನರಿ 10,000. ಇದರಲ್ಲೂ ಕೂಡ ಡಿಪ್ರಿಸಿಯೇಷನ್ ಅಂದರೆ ಅದರ ಬೆಲೆ ಕಡಿಮೆ ಆಗಿದೆ, ಸವಕಳಿ ಚಾರ್ಜಸ್. ಸೊ ಲೆಸ್ ಡಿಪ್ರಿಸಿಯೇಷನ್ ಮೆಷಿನರಿ ಮೇಲೆ ಎಷ್ಟು ಡಿಪ್ರಿಸಿಯೇಷನ್ ಆಗಿದೆ? 6% ಆಗಿದ್ದರಿಂದ 600 ಬಂದಿದೆ. ಲೆಸ್ 600. ಹಾಗಾದರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಮೆಷಿನರಿ ಈಸ್ 9,400. ಸೊ ದಟ್ ಈಸ್ ಅಬೌಟ್ ಅಸೆಟ್ಸ್. ನೋಡಿ, ಹಾಗಾದರೆ ಎಲ್ಲ ಕ್ಲೋಸಿಂಗ್ ಅಸೆಟ್ಸನ್ನು ಪ್ರೆಸೆಂಟ್ ಮಾಡಿದ್ದೀವಿ ಆ್ಯಸ್ ಇಟ್ ಈಸು. ಆದರೆ ಯಾವ್ಯಾವ ಅಸೆಟ್ಗೆ ಅಡ್ಜಸ್ಟ್ಮೆಂಟ್ ಇದೆಯೋ, ಡೆಟಾರ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಲೆಸ್ ಮಾಡಿದ್ವಿ. ಫರ್ನಿಚರಿಗೆ ಡಿಪ್ರಿಸಿಯೇಷನ್ ಇದೆ, ಲೆಸ್ ಮಾಡಿದ್ವಿ. ಮೆಷಿನರಿಗೆ ಡಿಪ್ರಿಸಿಯೇಷನ್ ಇದೆ, ಲೆಸ್ ಮಾಡಿದ್ವಿ. ಅಂದರೆ ನಾವು ಟ್ರೂ ಪ್ರೆಸೆಂಟ್ ವ್ಯಾಲ್ಯೂನ ನಾವು ಕಂಡುಹಿಡಿಯೋದಕ್ಕೋಸ್ಕರ ಈ ಅಡ್ಜಸ್ಟ್ಮೆಂಟನ್ನೆಲ್ಲ ಆಲ್ ಅಡ್ಜಸ್ಟ್ಮೆಂಟ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ದ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್. ಓಕೆನಾ? ದೆನ್ ಲಯಬಿಲಿಟಿ ಸೈಡಿಗೆ ಬನ್ನಿ. ಲಯಬಿಲಿಟಿ ಸೈಡಲ್ಲೂ ಅಷ್ಟೇ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಲಯಬಿಲಿಟೀಸ್ ಹಾಕಬೇಕು. ಬಿಲ್ಸ್ ಪೇಯಬಲ್ ನೋಡಿ, ಏನಾರು ಅಡ್ಜಸ್ಟ್ಮೆಂಟ್ ಇದೆಯಾ ಅಂದರೆ ಇಲ್ಲ, ವ್ಯಾಲ್ಯೂ 9,000. ಕ್ರೆಡಿಟಾರ್ಸ್, ಇದಕ್ಕೂ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಕ್ರೆಡಿಟಾರ್ಸ್ 15,100. ಇಲ್ಲಿ ಎರಡೇ ಲಯಬಿಲಿಟೀಸ್ ಇರೋದು. ಓಕೆನಾ? ಅಡ್ಜಸ್ಟ್ಮೆಂಟಲ್ಲೂ ಯಾವುದು ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್ಸ್ ಇಲ್ಲ. ಇಲ್ಲಿರ್ತಕ್ಕಂಥ ಲಯಬಿಲಿಟೀಸನ್ನು ಎಂಟ್ರಿ ಮಾಡಿ ಆದಮೇಲೆ ಕ್ಲೋಸಿಂಗಿಂದು ಅಡ್ಜಸ್ಟ್ಮೆಂಟಿಗೆ ಬರಬೇಕು. ಅಡ್ಜಸ್ಟ್ಮೆಂಟಲ್ಲಿ ಏನಾದ್ರು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಡೋದು ಬಾಕಿ ಉಳಿಸ್ಕೊಂಡಿದ್ದೀವಿ ಅಥವಾ ಔಟ್ಸ್ಟ್ಯಾಂಡಿಂಗ್ ಯಾವುದೇ ಥರ ಎಕ್ಸ್ಪೆನ್ಸ್ ಕೊಟ್ಟರು ಇಲ್ಲಿ ಬರಿಬೇಕಾಗತ್ತೆ. ಬಟ್ ಇಲ್ಲಿ ಯಾವುದೇ ಥರ ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂದರೆ ಕೊಡಬೇಕಾಗಿರ್ತಕ್ಕಂಥ ಬಾಕಿ ಇರ್ತಕ್ಕಂಥ ಖರ್ಚನ್ನು ಕೊಟ್ಟಿಲ್ಲ. ಅದಕ್ಕೋಸ್ಕರ ನೇರವಾಗಿ ನಾವು ಕ್ಯಾಪಿಟಲಿಗೆ ಹೋಗೋಣ. ಕ್ಯಾಪಿಟಲ್ ನೋಡಿ, ಕ್ಯಾಪಿಟಲ್ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಲೇಬೇಕು. ಏನು ಅಂತ ಹೇಳಿದ್ರೆ, ನಾವು ಅಂದರೆ ಕ್ಲೋಸಿಂಗ್ ಕ್ಯಾಪಿಟಲನ್ನು ಇಲ್ಲಿ ತೋರಿಸ್ಬೇಕು. ಕ್ಲೋಸಿಂಗ್ ಕ್ಯಾಪಿಟಲ್ ತೋರಿಸೋ ಹೊತ್ತಿಗೆ ನಾವು ಅಡ್ಜಸ್ಟ್ಮೆಂಟ್ಸನ್ನು ಮಾಡಬೇಕಾಗುತ್ತೆ. ಏನು? ಫಸ್ಟ್ ಓಪನಿಂಗ್ ಕ್ಯಾಪಿಟಲ್ ನಮ್ಮ ಹತ್ರ ಎಷ್ಟಿತ್ತು? 33,500. ಇನ್ನರ್ ಕಾಲಮಲ್ಲಿ ಬರ್ಕೊಳ್ರಿ, 33,500 ಓಪನಿಂಗ್ ಕ್ಯಾಪಿಟಲ್. ಇದಕ್ಕೆ ಆ್ಯಡ್ ಅಡಿಷನಲ್ ಕ್ಯಾಪಿಟಲ್. ಮೊದಲು ವರ್ಷದ ಪ್ರಾರಂಭದಲ್ಲಿ ಇಷ್ಟಿತ್ತು, ಮತ್ತು ವರ್ಷದಲ್ಲಿ ಹೊಸದಾಗಿ ಬಂಡವಾಳ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಲ್ಲ, ಅದನ್ನು ಸೇರಿಸೋಣ. ಅದಕ್ಕೋಸ್ಕರ ಆ್ಯಡ್ ಅಡಿಷನಲ್ ಕ್ಯಾಪಿಟಲ್. ದಟ್ ಈಸ್ 2,000. ಅಗೈನ್ ಆ್ಯಡ್ ನೆಟ್ ಪ್ರಾಫಿಟ್ ಅರ್ನ್ಡ್ ಡ್ಯೂರಿಂಗ್ ದ ಇಯರ್. ಈ ವರ್ಷ ಪ್ರಾಫಿಟ್ ಆಗಿದೆ, ಅದನ್ನು ಕೂಡ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ನೆಟ್ ಪ್ರಾಫಿಟ್ 1,840. ಇಲ್ಲೇ ಆ್ಯಡ್ ಮಾಡಿ 0. $37,340. From this we have to deduct drawing made by the proprietor for his personal use. 3,200. So net closing capital is 34,140. 34,140 is the closing capital. So here long adjustment is only relating to capital. First we have to take the opening capital, to that add additional capital and add net profit if any. From that we have to deduct drawings made during the year. Then you total both the columns, say assets and liability column. Final balance of the balance sheet is 58,240. Here the total of the assets is equal to total of the liability side. That is what the
That means total of both the columns must be equal on completion of the balance sheet. It shows the assets is equal to liabilities on the last day of the balance sheet. I hope that everybody clear that in case of accounts from incomplete record, we have to prepare three statements. One is statement of affairs for ascertaining the opening and closing capital. Then second statement is statement of profit or loss at the end of the year to ascertain the net profit for the year. Again, we have to prepare thirdly revised statement of affairs on the last day of the accounting year to know the financial position, that is like a balance sheet. So that is about the final accounts from incomplete record. I hope that everybody clear this. You have to refer the format that is given in the notes link. Thank you.